ಬೆಟ್ಟ ಒಂದು ರೂಪಕ. ನಾನು ಆಗ್ಲೇ ಹೇಳಿದಾಗೆ ಇಡೀ ಮೈಸೂರು ಇದೇ ತರ ಉಳಿಬೇಕು. ಪ್ರತಿ ಆಸ್ಪತ್ರೆ, ಪ್ರತಿ ಕಟ್ಟಡ, ಪ್ರತಿ ರಸ್ತೆ, ಇಡೀ ಮೈಸೂರು ಪಾರಂಪರಿಕ ನಗರ. ಮಹಾರಾಜರು ಮೈಸೂರನ್ನ ಸಾಂಸ್ಕೃತಿಕ ನಗರವನ್ನಾಗೆ ಬಿಟ್ಟು ಬೆಂಗಳೂರನ್ನ ರಾಜಧಾನಿಯನ್ನಾಗಿ ಮಾಡಿದ್ದೇ ಮೈಸೂರು ಚಂದವಾಗಿ ಉಳ್ಕೊಳ್ಳಿ ಅಂತ. ಮೈಸೂರಲ್ಲಿ ಇಂಪ್ರೂವ್ಮೆಂಟ್ ಬೇಕು ಅಂದ್ರೆ ಮಹಾರಾಜರಿಗೆ ಮೈಸೂರು ಇಂಪ್ರೂವ್ ಮಾಡಕ್ ಗೊತ್ತಿರ್ಲಿಲ್ವೇ? ಇವರೇ ಆಗ್ಬೇಕಿತ್ತೆ, ಇಲ್ಲ ತಾನೆ? ಸೊ ಮಹಾರಾಜರು ಏನ್ ಮಾಡಿದಾರೆ ಅದು ಉಳಿಸ್ಕೊಂಡು ಹೋದ್ರೆ ಸಾಕಾಗಿದೆ ನಮ್ಗೆ. ಇವ್ರೇನು ಬೇರೆ ಎಕ್ಸ್ಟ್ರಾ ಇವ್ರ ತಲೆ ಉಪಯೋಗಿಸ್ ಮಾಡೋದೇನಿದ್ರು ಬೆಂಗಳೂರಿಂದ ಆಚೆ ಆ ಕಡೆ ಎಲ್ಲ ಅದು ಮಾಡ್ಕೊಳ್ಳಿ. ಮೈಸೂರು ಪಾರಂಪರಿಕ ನಗರವಾಗಿ ಉಳ್ಕೊಳ್ಳಿ. ಅರ್ಥ ಆಯ್ತಾ? ಮೈಸೂರು ಪಾರಂಪರಿಕ ಬೇರೆ ಬೇರೆ ಎಲ್ಲಾ ಯುರೋಪ್, ಎಲ್ಲ ಅಮೆರಿಕ ಎಲ್ಲ ಟೂರ್ ಮಾಡ್ಕೊಂಡ್ ಬಂದಿದ್ದಾರೆ. ಇವರೆಲ್ಲ ಎಲ್ಲ ವಿದ್ವಾನ್ ಮಣಿಗಳೆಲ್ಲ ಟೂರ್ ಮಾಡ್ಕೊಂಡ್ ಬಂದಿದ್ದಾರೆ. ಹೆಂಗ್ ಉಳಿಸ್ಕೋಬೇಕು ಅಂತ ಎಲ್ರಿಗೂ ಗೊತ್ತಿದೆ. ಸೊ ಬಿಡಿಸೋದ್ರಲ್ಲಿ ಆಸಕ್ತಿ ಬೇಡಿ. ಲ್ಯಾನ್ಸ್ ಡೌನ್ ಬಿಲ್ಡಿಂಗ್, ದೇವರಾಜ ಮಾರ್ಕೆಟ್ ಹೇಳ್ತಾ ಹೋದ್ರೆ ರಾತ್ರಿ ತನಕ ಹೇಳ್ಬೋದು. ಅಷ್ಟೆಲ್ಲ ಎಲ್ಲ ಅಪಾಯದ ಅಂಚಿನಲ್ಲಿವೆ. ಎಲ್ಲಾನು ಉಳಿಸ್ಕೋಬೇಕು. ಅದೇ ತರ ಬೆಟ್ಟನ ಉಳಿಸ್ಕೋಬೇಕು. ಲ್ಯಾನ್ಸ್ ಡೌನ್ ಬಿಲ್ಡಿಂಗ್ ಬಿದೋಯ್ತು ಅಂದ್ಬಿಟ್ರೆ ಏನ್ ಅರ್ಥ? ಅದನ್ನ ಉಳಿಸ್ಕೋಬೇಕು. ಅದಕ್ಕೆ ಇರೋದು. ಅರ್ಥ ಆಯ್ತಾ? ಸೊ ಎಲ್ಲರೂ ಉಳಿಸ್ಕೋಬೇಕು. ಇದನ್ನ ನಾವು ಹೇಳೋದೇ ಒಂದು ಅವಮಾನಕರ ವಿಚಾರ. ಇದು ಅವ್ರ ಕರ್ತವ್ಯ ನಾವು ಜ್ಞಾಪಿಸ್ತಾ ಇದೀವಿ ಅಷ್ಟೇ. ಸೊ ನಾವು ಉಳಿಸ್ಕೊಳ್ಳಿ ಅಂತ ಹೇಳಕ್ ಅವ್ರ ಕರ್ತವ್ಯ. ಅದಕ್ಕೋಸ್ಕರ ಅವ್ರು ಸಂಬಳ ತಗೋತಾರೆ ಅಲ್ವಾ? ಉಳಿಸ್ಕೋಬೇಕಾಗಿದೆ ಅವ್ರ ಕರ್ತವ್ಯ. ಉಳಿಸ್ಕೋಬೇಕು. ಇದನ್ನೆಲ್ಲ ದಯಮಾಡಿ ಉಳಿಸ್ಕೋಬೇಕು. ಚಾಮುಂಡಿ ಬೆಟ್ಟ ಉಳಿಸ್ಕೋಬೇಕು. ಕುಸ್ತೋದ್ಮೇಲೆ ಕುಸ್ತೋಯ್ತು ಅಂತ ಹೇಳಕ್ ಇವರೇ ಅದಕ್ಕೆ ಅಲ್ವಾ? ದಯಮಾಡಿ. ಮುಂಚೆ ನಮಸ್ಕಾರ.